ಫ್ರೆಂಡ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಇವತ್ತು ಒಂದು ಕೆಎದವರು ಒಂದು ಹೊಸ ನೋಟಿಸನ್ನು ಬಿಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳೋದಾದರೆ, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗು, B.Pharma, ಫಾರ್ಮಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ 3 ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು 11/9/2025 ಪ್ರಕಟಿಸಲಾಗಿದೆ. ಇವತ್ತು ಇವೆಲ್ಲ ರಿಸಲ್ಟ್ ಬಂದಿದೆಯಲ್ಲ, ಮುಂದುವರಿದ ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ವಹಿಸಬೇಕಾದ ಪ್ರಕ್ರಿಯೆ ವೇಳಾಪಟ್ಟಿ ಈ ಕೆಳಗೆ ನೀಡಲಾಗಿದೆ. ಏನೇನು ಮಾಡಬೇಕು ಅಂದರೆ, ಪಬ್ಲಿಕೇಶನ್ ಆಫ್ ಥರ್ಡ್ ರೌಂಡ್ ಅಂದರೆ ಫಲಿತಾಂಶ ಆಗಿದ್ದು 11/9/2025 22 ಗಂಟೆಗೆ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಅಭ್ಯರ್ಥಿಗಳು ಏನು ಮಾಡಬೇಕು, ಯಾರ್ಯಾರು ಅಂದರೆ UG ಕೋರ್ಸ್ನವರು ಎಲ್ಲರೂ ಸೇರಿ ಏನು ಮಾಡಬೇಕು, 13/9/2025 ಒಳಗೆ 2-3 ಗಂಟೆ 30 ನಿಮಿಷದೊಳಗಾಗಿ ಏನು ನಿಮ್ಮದು ಕನ್ಫರ್ಮೇಷನ್ ಫೀ ಅಮೌಂಟ್ ಏನೋ ತುಂಬೋದಿದ್ದರೆ ತುಂಬಿ ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ನೀವು ಕಾಲೇಜಿಗೆ ಹೋಗಿ ಸಾಯಂಕಾಲ 5:30 13/9/2025 ಸಾಯಂಕಾಲ 5:30 ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಮತ್ತು ಈ ಒಂದು ಆಯುಷ್ದವರು ಮಾತ್ರ ಮುಂದಿನ ರಿಸಲ್ಟ್ ಬಂದಾಗ ಈ ರಿಸಲ್ಟ್ನಲ್ಲಿ 1, 2 ಮತ್ತು 4ನೇ ಚಾಯ್ಸ್ ಮಾತ್ರ ಕೊಡ್ತಾರೆ ಮುಂದಿನ ದಿನಗಳಲ್ಲಿ. ಅದೊಂದು ಹೇಳಿದ್ದಾರೆ ಕೆದಿಂದ. ಮತ್ತು ಡೆಂಟಲ್ನವರು ಚಾಯ್ಸ್ 3 ಕನೆಕ್ಟ್ ಮಾಡಬೇಕು. ಮತ್ತು ಹೊಸ ಒಂದು ಕಾಲೇಜ್ ಏನಾದ್ರು ಬಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರಿಗೆ? ಡೆಂಟಲ್ನವರಿಗೆ. ಸೊ MCC ಫೈನಲ್ ಆಪ್ಷನ್ ಎಂಟ್ರಿ ಆದ ನಂತರ ಒಂದು ಲಾಸ್ಟ್ ಅವರೊಂದು ಆದ ಕೂಡಲೇ ಅವರೊಂದು ಫೈನಲ್ ರಿಸಲ್ಟನ್ನು ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೂ ಮೆಡಿಕಲ್ ಮತ್ತು ಡೆಂಟಲ್ ಸೀಟು ಅಲ್ಲಿವರೆಗೂ ಹಾಗೆ ಇಟ್ಟಿರ್ತಾರೆ. ಯಾರಿಗೆ ಸಿಕ್ಕಿಲ್ಲ ಅವರು ಅನ್ಅಲಾಟೆಡ್ ಸೀಟ್ ಏನಿರ್ತಾವಲ್ಲ ಅವನು ಕಾಲೇಜಿಗೆ ಹೋಗಿ ಸೀಟನ್ನು ಯಾರ್ಯಾರಿಗೆ ಅಲಾಟ್ ಆಗಿಲ್ಲಲ್ಲ ಅವ್ರು ಹೋಗಿ ಡೈರೆಕ್ಟ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋಬೋದು. ಮತ್ತು 17 ಗೌರ್ಮೆಂಟು ಮತ್ತು 8 ಅನುದಾನಿತ ಕಾಲೇಜುಗಳಿದಾವಲ್ಲ ಅಲ್ಲಿ 23,000 ರೂಪಾಯಿ ಫೀಸ್ ಇದೆ ಮತ್ತು 40,000 ಫೀಸ್ ಇದೆ. ಅವನ್ನ ಅವರು ಯೂಸ್ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. UG ಕೋರ್ಸು ಮತ್ತು ಮೆಡಿಕಲ್ ಆಸ್ಪಿರೆಂಟ್ ಏನಿದಾರಲ್ಲ ಅಡ್ಮಿಷನ್ ಆಗಬೇಕು ಈಗ. ಯಾಕಂದರೆ ಈಗ ಅವರು ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಅಡ್ಮಿಷನ್ ಆಗಲಿ. ಅಕಸ್ಮಾತ್ ಏನಾದರೂ ಸೀಟ್ ಹೆಚ್ಚಿಗೆ ಆದರೆ ಆವಾಗ ಇದನ್ನು ಕನ್ಸಿಡರ್ ಮಾಡಿ ಅವರಿಗೆ ಅಪ್ಗ್ರೇಡ್ ಆಗಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂಥೇಳಿ KA ಡೈರೆಕ್ಟರ್ ಅವರು ತಿಳಿಸಿದ್ದಾರೆ. ಸೊ ಈ ಎಲ್ಲ ಪಾಯಿಂಟ್ಸ್ನ ನೋಡಿಕೊಂಡು ನೀವು ಮುಂದಿನ ಒಂದು ಕ್ರಮವನ್ನು ತಗೋಬೇಕು. 13/9 ಸಾಯಂಕಾಲ 5:30 ಕಾಲೇಜ್ ಅಡ್ಮಿಷನ್ ಆಗಿ ಎಲ್ಲರೂ ಅಡ್ಮಿಷನ್ ಆಗಲಿ, ಎಕ್ಸೆಪ್ಟ್ ಡೆಂಟಲ್ ಮತ್ತು MBBS ಬಿಟ್ಟು. ಸೊ ಇದು ಇವತ್ತಿನ ಒಂದು ಹೊಸ ಅಪ್ಡೇಟು. ಮುಂದಿನ ಅಪ್ಡೇಟಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.